ಕನ್ನಡ ಚಿತ್ರರಂಗದಲ್ಲಿಯೇ 2 ವರ್ಷಗಳ ಕಾಲ ನಿರಂತರವಾಗಿ ತೆರೆ ಕಂಡ ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಸರ್ ಅವರ 4ನೇ ಸಿನಿಮಾ ಬಂಗಾರದ ಮನುಷ್ಯ. ಈ ಸಿನಿಮಾವು 1972 ಮಾರ್ಚ್ 31ರಲ್ಲಿ ನಮ್ಮ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತದೆ. ಈ ಸಿನಿಮಾದ ನಿರ್ದೇಶಕರು ಬಂದು ಸಿದ್ದಲಿಂಗಯ್ಯ, ಹಾಗೆ ಪ್ರೊಡ್ಯೂಸರ್ ಬಂದು ಆರ್. ಲಕ್ಷ್ಮಣ್ ಗೋಪಾಲ್. ಬೆಂಗಳೂರು ಕೆಂಪೇಗೌಡ ಚಿತ್ರಮಂದಿರದಲ್ಲಿ 11 ವಾರಗಳ ಕಾಲ ಪ್ರದರ್ಶನಗೊಳ್ಳುತ್ತದೆ. ಆಗಿನ ಕಾಲದಲ್ಲಿಯೇ ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಸರ್ ಅವರ 4ನೇ ಸಿನಿಮಾ ಕೂಡ ಆಗಿರುತ್ತದೆ. ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಸರ್ ಅವರು 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದಲ್ಲಿಯೇ ಏಕೈಕ ವ್ಯಕ್ತಿ ಯಾರು ಅಂತಂತಂದ್ರೆ ಇದುವೇ ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಸರ್ ಅವರು. ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಸರ್ ಅವರ ಪೂರ್ಣವಾದ ಹೆಸರು ಏನಪ್ಪಾ ಅಂತಂತಂದ್ರೆ ಸಿಂಗಲೂರು ಪುಟ್ಟಸ್ವಾಮಿ ಮುತ್ತುರಾಜ್. ಈ ತರ ಇದ್ದ ಹೆಸರು ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಸರ್ ಅಂತ ಹೇಳಿ ಚೇಂಜ್ ಆಗುತ್ತದೆ. ನಮ್ಮ ಡಾಕ್ಟರ್ ರಾಜ್‌ಕುಮಾರ್ ಸರ್ ಅವರ ಒಂದು ಪೂರ್ತಿ ವಿಡಿಯೋ ಮಾಡಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆ ಒಂದು ವಿಡಿಯೋ ಬರೋದ್ರೊಳಗಡೆ ನೀವು ನನಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.